ಎಲ್ಲರೂ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಪ್ರಿನ್ಸಿಪಾಲ್ರು ಎಲ್ಲರೂ ಮಕ್ಕಳು ತಂದು ಮತ್ತು ಕರ್ಜಿಗೆ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಹಿರಿಯರು ಎಲ್ಲ ಸೇರಿಕೊಂಡು ಮಕ್ಕಳನ್ನ ತಂದು ಅಡ್ಮಿಟ್ ಮಾಡಿದಾಗ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸಹಿತ ತಕ್ಷಣವೇ ಮಕ್ಕಳಿಗೆ ಸ್ಪಂದನೆ ಮಾಡಿ ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಯಾವುದೇನೂ ಅನಾಹುತ ಆಗಲಾರ್ದಂಗೆ ನೋಡ್ಕೊಂಡಿದ್ದಾರೆ. ನಮ್ಮ ಅಫಜಲ್ಪುರ ತಾಲೂಕಿನ ಆಡಳಿತ ವರ್ಗ ಮತ್ತು ಜಿಲ್ಲಾ ಆಡಳಿತ ವರ್ಗ ಅಲ್ಲಿ 2 ಹುಡುಗರು ಅಲ್ಲಿ ಕಳಿಸಿದ್ರೆ ಅಲ್ಲಿ ಡೆಪ್ಟಿ ಕಮಿಷನರ್ ಆಗಲಿ CO ಬಂದು ನೋಡಿಕೊಂಡು ಅವ್ರದ್ದು ಟ್ರೀಟ್ಮೆಂಟ್ ಕೊಟ್ಟು ಅವ್ರದ್ದು ಸೇಫ್ ಆಗಿದ್ದಾರೆ. ಯಾರ್ದು ಏನೋ ಅನಾಹುತ ಆಗಿಲ್ಲ. ಭಾಳ ಇದೊಂದು ಸಂತೋಷ ಸುದ್ದಿ. ಯಾರಿಗೇನೂ ಆಗಿಲ್ಲ. ಅದು ಭಾಳ ನಾವು ಇವಾಗ ಸ್ವಲ್ಪ ನೆಮ್ಮದಿ ಇರಬೇಕು ಅಂತ ಒಂದು ವ್ಯವಸ್ಥೆ. ಬಟ್ ಇದ್ರ ಜೊತೆಯಾಗಿ ಸ್ಟ್ರೈಕ್ನು ಮಾಡಿದರು ಎಲ್ಲ ಸಂಬಂಧಪಟ್ಟ ತಾಯಂದರು ಅವರು ಎಲ್ಲ ಮಕ್ಕಳದ ಪಾಲಕರು ಮತ್ತು ಗ್ರಾಮಸ್ಥರು ಮತ್ತು ಸೋಷಿಯಲ್ ವರ್ಕರ್ಸು ಮತ್ತು ಸನ್ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ಮತ್ತು ಅಸಿಸ್ಟೆಂಟ್ ಕಮಿಷನರ್ ಏನವರು JD ಅವರು ಸೋಷಿಯಲ್ ವೆಲ್ಫೇರ್ ಅವರು ಬಂದು ಎಲ್ಲ ವಿಚಾರಗಳನ್ನು ಹೇಳಿ ಸ್ಪಾಟ್ನಲ್ಲಿ ನಾವು ಎಲ್ಲ ವಾರ್ಡನ್ ಮೇಲೆ ಮತ್ತು 8 ಹೆಣ್ಮಕ್ಳು ಅಡುಗೆ ಮಾಡೋರ ಮ್ಯಾಗ ನಾವು ಆ್ಯಕ್ಷನ್ ತೊಗೋತೀವಿ ಅಂತ ಹೇಳಿದರು. ನಿನ್ನೆ ಮುಗಿದಾದ್ದೆ. ಇವತ್ತು ನಾವು ಅದು ನೋಡೋಣ ಏನಾರ ಅಂತ ತಿಳ್ಕೊಂಡ್ಬಿಟ್ಟು ಮೊರಾರ್ಜಿ ಸ್ಕೂಲ್ಗೆ ಬಂದು ನಾವು ಸವಿಸ್ತರವಾಗಿ ಪ್ರಿನ್ಸಿಪಾಲ್ ಜೊತೆ ಆಗಲಿ, ವಾರ್ಡನ್ ಜೊತೆ ಆಗಲಿ, ಮಕ್ಕಳ ಜೊತೆ ಆಗಲಿ ಮತ್ತು ಅಲ್ಲಿದ್ದಂಥ ಏನು ಅಡುಗೆ ಮಂದಿನ ಕಳಿಸ್ತಾರೆ ಕಾಂಟ್ರಾಕ್ಟರ್ ಆಗಲಿ, ಫುಡ್ ಸಪ್ಲೈಯರ್ ಆಗಲಿ, ಇವ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ನಾವು ಚರ್ಚೆ ಮಾಡಲಾಗಿ ಅವರು ಪಾಟೀಲ್ ಅವರು ನಾವು ಮಂತ್ಲಿ ನಾವು ಫುಡ್ ಕಳಿಸ್ತೀವಿ, ನಾವು ಯಾವುದೂ ಸ್ಟಾಕ್ನಲ್ಲಿ ಹಿಡಿದಾಗೆಲ್ಲ ಹಂಗೇನೋ ಸ್ಟಾಕ್ ಉಳಿತು ಅಂದ್ರೆ ನಾವು ವಾಪಸ್ ರಿಟರ್ನ್ ತೊಗೊಂಡು ಹೋಗ್ಬಿಟ್ಟು ಇದು ಮಾಡ್ತೀವಿ ಅಂತ ಅವರು ಯಾರು ಫುಡ್ ಸಂಬಂಧಪಟ್ಟಂಥ ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಇವರು ವರ್ಕರ್ಸ್ಗೆ ಸಪ್ಲೈ ಏನಾರು ಕಳಿಸ್ತಾರೆ ಏಜೆಂಟ್ಸ್ ಮುಖಾಂತರ ಅವರು ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಸರ್ ಏನು ವಾರ್ಡನ್ ಸಂಬಂಧಪಟ್ಟವರು ಅವರು ಏನು ಅದೇ ಕೊಟ್ಟಿದ್ದಾರೆ, ಸರ್ಕಾರದಿಂದ ಏನು ಬಂದಿದೆ ಅವ್ರು ಕೊಟ್ಟಿದ್ದು ಅವ್ರಿಗೆ ಕೊಟ್ಟಿದ್ದಾರೆ. ಬಟ್ ಮಕ್ಕಳು ಸರಿಯಿಲ್ಲ ಅಂತ ವಾಸನೆ ಬಂದಾಗ ಅವ್ರು ಅಡುಗೆ ಕುಕ್ಕದವ್ರು ದೂರ ಇಡಬೇಕಾಗಿತ್ತು. ಮತ್ತು ವಾರ್ಡನ್ನವರು ಸಹಿತ ಬೇಜವಾಬ್ದಾರಿ ಥರ ಅವರು ಲೀವ್ ಹಾಕಿದರೆ ಒಬ್ಬ ಜವಾಬ್ದಾರಿ ಮನುಷ್ಯನ ಕೊಟ್ಟೋಗ್ಬೇಕಾಗಿತ್ತು ಅಥವಾ ಪ್ರಿನ್ಸಿಪಲ್ಗೆ ಹೇಳಬೇಕಾಗಿತ್ತು. ಅಲ್ಲಿ ಸ್ವಲ್ಪ ತಪ್ಪಾಗಿದೆ ವಾರ್ಡನ್ ಮತ್ತು ಅಡುಗೆ ಮಾಡೋರ ಹತ್ರ. ಇದ್ರ ಎಲ್ಲರ ಮಧ್ಯದಲ್ಲಿ ಕಾಂಟ್ರಾಕ್ಟರ್ ಏನು ಹೇಳ್ತಾ ಇದ್ದಾರೆ ಇವತ್ತಿನ ದಿವಸ ಅಂತಂದರೆ ಎಲ್ಲ ಜನರು ಗಮನ ಸೆಳೀತಾ ಇರೋದಂದರೆ ಸರ್ಕಾರದಿಂದ ನಿಗದಿ ಆಗಿದ್ದು ಒಂದು ಮಗುಗೆ 60 ರೂಪಾಯಿ ಪರ್ ಡೇ ನಿಗದಿ ಆಗಿದೆ ಸರ್. ಇದರಲ್ಲಿ 2 ಊಟ 1 ನಾಷ್ಟ ನಾವು ಕೊಡಬೇಕಾಗತ್ತೆ, 2 ಸಲ ಟೀ ಕೊಡಬೇಕಾಗತ್ತೆ. ಇದನ್ನೆಲ್ಲ ಬಹಳ ಸ್ವಲ್ಪ ವರ್ಕೌಟ್ ಆಗೋದ್ರಲ್ಲಿ ಕಷ್ಟ ಇದೆ ಅಂತ ಅನ್ನೋದು ಅವರು ಒಂದು ನೋವುಗಳನ್ನ ತಿಳ್ಕೊಂಡ್ರು. ಅದು ಏನೇ ಕಷ್ಟ ಇರಲಪ್ಪ, ಸರ್ಕಾರಕ್ಕೆ ರೈಟಿನಾಗ ಪ್ರಿನ್ಸಿಪಲ್ ಮುಖಾಂತರ ವಾರ್ಡನ್ ಮುಖಾಂತರ ತರಬೇಕು. ನೀವು ಈ ಥರ ಐತೆ ಅಂತ ತಿಳ್ಕೊಂಡ್ಬಿಟ್ಟು ಬೇಕಾಬಿಟ್ಟು ಮಟೀರಿಯಲ್ ಹಾಕೋದು ಸರಿಯಲ್ಲ. ಇದು ಫುಡ್ ಸಂಬಂಧಪಟ್ಟ ಇಲಾಖೆಗೆ ಮತ್ತು ಡೆಪ್ಟಿ ಕಮಿಷನರ್ ಸಾಹೇಬ್ರ ಗಮನಕ್ಕೂ ತರ್ತೀವಿ. ನಿಮ್ಮ ನೋವು ನಮ್ಗೆ ಹೇಳ್ಕೊಂಡ್ರಿ, ಇಲ್ಲ ಅನ್ನಂಗಿಲ್ಲ. ಬಟ್ ನಿಮ್ಮ ನೋವಿಗೆ ನಾವು ಮೇಲಾಧಿಕಾರಿಗಳಾಗಲಿ ಮತ್ತು ನಮ್ಮ ಶಾಸಕರಿಗಾಗಲಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ಗಮನಕ್ಕೆ ತರ್ತೀವಿ. ಅವ್ರು ಏನು ಹೇಳಿದ್ರೆ ಅಪೀಲ್ ಮಾಡ್ತಾ ಇರೋದು ಅಂತಂದರೆ ಜೈಲ್ ಒಳಗೆ 120 ರೂಪಾಯಿ ನೀವು ಕೈದಿ ಕೊಡ್ತೀರಿ, ಸೊ ಮಕ್ಕಳಿಗೆ ಬರೀ 60 ರೂಪಾಯಿ ಕೊಡ್ತೀರಿ. ಮುಂದಿನ ಭವಿಷ್ಯದ ಒಂದು ಮಕ್ಕಳು ಈ ದೇಶದ ಬೆನ್ನೆಲುಬಾಗಿ ನಿಂದಿರುವಂಥವ್ರಿಗೆ ಒಳ್ಳೆ ಫುಡ್ ಕೊಡಬೇಕಾಗಿದ್ರೆ ಇನ್ನೂ ಒಂದು ಸ್ವಲ್ಪ ದುಡ್ಡು ಜಾಸ್ತಿ ಮಾಡೋದು ಒಳ್ಳೆಯದು ಅಂತ ಅನ್ನೋ ಭಾವನೆ ಅವ್ರದ್ದು ಬರ್ತಾಯಿದೆ. ಇದು ಏನೇ ಇರಲಿ, ಇದು ಅಡ್ಮಿನಿಸ್ಟ್ರೇಷನ್ ವಿಷಯ. ಆದರೆ 60 ರೂಪಾಯಿ ಕೊಟ್ಟರೆ ತಗೊಂಡು ಏನಾದರೂ ಕಲಬೆರಕೆ ಮಟೀರಿಯಲ್ ಕಳಿಸಿದರೆ ಅದು ತಪ್ಪು. ಮತ್ತು ಒಳ್ಳೆ ಮಟೀರಿಯಲ್ ಇಲ್ಲ ಅಂದರೆ ಸರಿ ಇಲ್ಲ ಅಂದರೆ ನೀವು ಹಾಕಬಾರ್ದು, ನಿಮ್ಮ ತಪ್ಪು. ಸೊ ಅದಕ್ಕೆ ಇದು ವಿಚಾರಗಳನ್ನು ನಾವು ಸಂಬಂಧಪಟ್ಟ ನಮ್ಮ ಏನಾದರೂ ಸರ್ಕಾರ ಗಮನ ತರ್ತೀವಿ. ಮತ್ತು ಶಾಸಕರಿಗಾಗಲಿ ಫೋನಿನ ಮುಖಾಂತರ ವಿಷಯಗಳನ್ನು ಅವ್ರ ಗಮನ